ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಲಿಜಿಬಿಲಿಟಿ ಕ್ಲಾಸಸ್ ಅಂದರೆ ಏನು, ಹಾಗೆ ನಿಮ್ಮ ಎಲಿಜಿಬಿಲಿಟಿ ಕ್ಲಾಸ್ನ ಯಾವ ರೀತಿ ಆದರೆ ಚೆಕ್ ಮಾಡ್ಕೋಬೇಕು, ಎಲಿಜಿಬಿಲಿಟಿ ಕ್ಲಾಸ್ ಎ ಅಂದರೆ ಏನು, ಬಿ ಅಂದರೆ ಏನು, ಹಾಗೆ CDE ಅಂದರೆ ಏನು ಅಂತ ಎಲ್ಲ ಕಂಪ್ಲೀಟಾಗಿ ಎಲ್ಲ ಎಲಿಜಿಬಿಲಿಟಿ ಕ್ಲಾಸಸ್ಸು ಯಾರಾದರೆ ಯಾವ ಕ್ಲಾಸ್ಗೆ ಬರ್ತೀರಾ ಅಂತ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಯಾವ್ಯಾವ ಕ್ಲಾಸ್ ಅವರು ಯಾವ್ಯಾವ ಡಾಕ್ಯುಮೆಂಟ್ಸ್ ಆದರೆ ರೆಡಿಯಾಗಿ ಇಟ್ಕೋಬೇಕು, ಹಾಗೆ ಆನ್ಲೈನ್ ನಡೆಯುತ್ತಾ ಆಫ್ಲೈನ್ ನಡೆಯುತ್ತಾ ಅಂತಲೂ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಇನ್ನೂ ಯಾರಾದರೂ ಗಮನಿಸಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ವಿಡಿಯೋನ ಒಮ್ಮೆ ಚೆಕ್ ಮಾಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಮುಂದೇನೂ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೌನ್ಸ್ಲಿಂಗ್ ಆಗೋ ತನಕ ಹಾಗೆ ಅಡ್ಮಿಷನ್ ಆಗೋ ತನಕ ನಿಮಗೆ PGCET 24 ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅದರಿಂದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕ್ಲಾಸ್ ಎ ಬಂದು ಇದು ಎಲ್ಲ MBA MCA MTech ಎಲ್ಲ ವಿದ್ಯಾರ್ಥಿಗಳಿಗೂ ಸೇಮು. ಇದು ಯಾರಾದರೆ ನೀವು ಕ್ಯಾಂಡಿಡೇಟ್ ಆಗಿರ್ತೀರ, ನೀವು ಅಪ್ಲೈ ಮಾಡಿರೋ ಕ್ಯಾಂಡಿಡೇಟು ಕರ್ನಾಟಕದಲ್ಲಿ ಒಂದು ಗೌರ್ನಮೆಂಟ್ ಕಾಲೇಜಸ್ಸು ಇಲ್ಲ ಪ್ರೈವೇಟ್ ಕಾಲೇಜಸ್ ಆಗಿರ್ಬೋದು, ಗೌರ್ನಮೆಂಟ್ ರೆಕಗ್ನೈಸ್ಡ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸು ಅಂದರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಆದರೆ ಪಡೆದಿರಬೇಕು. ಅಂಥ ಕಾಲೇಜಸ್ಸಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ನೀವು ಡಿಗ್ರಿ ಏನಾದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ನು PGCET ಬರೆಯೋಕ್ಕೆ ನೀವು ಡಿಗ್ರಿ ಏನಾದರೆ ಇರುತ್ತೋ ಅಪ್ ಟು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿವರೆಗೂ ಇನ್ ಬಿಟ್ವೀನು ನೀವು ಮಧ್ಯೆ ಬೇರೆ ಕಡೆ ಓದಿದ್ರು ಒಂದು ಅಟ್ಲೀಸ್ಟು 7 ಇಯರ್ಸ್ ಆದರೆ ಮಿನಿಮಮ್ 7 ಇಯರ್ಸು ನೀವು ಕರ್ನಾಟಕದಲ್ಲಿ ಗೌರ್ನಮೆಂಟು ಅಥವಾ ಗೌರ್ನಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ನೀವು ಸ್ಟಡಿ ಮಾಡಿರಬೇಕು. ಅಂಥ ವಿದ್ಯಾರ್ಥಿಗಳು ಕ್ಲಾಸ್ ಎಗಾದರೆ ಬರ್ತೀರಾ. ಇದು ಎಲ್ಲ MBA MCA MTech ಆದರೆ ಕಾಮನ್ ಆಗಿರುತ್ತೆ. ಇನ್ನು ಕ್ಲಾಸ್ ಬಿ ನೋಡೋದಾದರೆ ಯಾರಾದರೆ ಕ್ಯಾಂಡಿಡೇಟ್ಸ್ ಇರ್ತೀರಾ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡೀಡ್ ಆ್ಯಂಡ್ ಪಾಸ್ಡ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ವಿತಿನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಫ್ರಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರನ್ ಆರ್ ರೆಕಗ್ನೈಸ್ಡ್ ಬೈ ದಿ ಸ್ಟೇಟ್ ಗೌರ್ನಮೆಂಟ್. ನೀವು ಏನಾದರೂ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸು ಡಿಗ್ರಿ ಎಲ್ಲ ಇರುತ್ತೋ ಆ ಎಕ್ಸಾಮಿನೇಷನ್ನ ಆ ಕೋರ್ಸ್ನ ನೀವು ಒಂದು ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ಗೌರ್ನಮೆಂಟ್ ರೆಕಗ್ನೈಸ್ಡ್ ಅಂದರೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಎಜುಕೇಷನಲ್ ಇನ್ಸ್ಟಿಟ್ಯೂಟಿಂದ ಮುಗಿಸಿರಬೇಕಾಗುತ್ತೆ. ಇಲ್ಲ ಒಂದು ನಿಮ್ಮ ಪೇರೆಂಟ್ಸು ಯಾರಾದರೂ ಒಂದು 7 ಇಯರ್ಸು ಮಿನಿಮಮ್ 7 ಇಯರ್ಸು ನೀವು ಗೌರ್ನಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸು ಕರ್ನಾಟಕದಲ್ಲಿ ಏನಾದರೂ ನಿಮ್ಮ ಪೇರೆಂಟ್ಸ್ ಓದಿದರೆ ನೀವು ಕ್ಲಾಸ್ ಬಿಗಾದರೆ ಬರ್ತೀರಾ. ಇದು MBAಗೆ ಹಾಗೆ MCAಗಾದರೆ ಇಷ್ಟು ಕ್ಲಾಸ್ ಎ ಹಾಗೆ ಕ್ಲಾಸ್ ಬಿ. ಇನ್ನು ಸ್ಪೆಷಲ್ ಕ್ಯಾಟಗರಿ ಒಂದು ಕ್ಲಾಸ್ ಹೆಚ್ಚು. ಇದು ಯಾರಾದರೆ ಎಕ್ಸ್ ಸರ್ವಿಸ್ ಮ್ಯಾನು ಒಂದು ಡಿಫೆನ್ಸ್ ಕೋಟಾದಲ್ಲಿ ಯಾರಾದರೆ ನಿಮ್ಮ ಪೇರೆಂಟ್ಸು ಒಂದು ಕೆಲಸಕ್ಕೆ ಜಾಯ್ನ್ ಆಗುವಾಗ ಕರ್ನಾಟಕ ಒಂದು ನಮ್ಮ ಹೋಮ್ ಟೌನ್ ಅಂತ ಯಾರಾದರೆ ಡಿಕ್ಲೇರ್ ಮಾಡ್ಕೊಂಡಿರ್ತೀರ ಅಂಥ ವಿದ್ಯಾರ್ಥಿಗಳು ನೀವು ಒಂದು ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರಿಸೆಟಲ್ಮೆಂಟ್ ಅಂತ, ಇದು ಬ್ಯಾಂಗ್ಳೂರಲ್ಲಾದರೆ ನಿಯರ್ MG ರೋಡ್ ಆದರೆ ಆಫೀಸ್ ಇದೆ, ಅಲ್ಲಿ ಬಂದು ಒಂದು ನೀವು ಡೆಪ್ಯೂಟಿ ಡೈರೆಕ್ಟರ್ ಹತ್ರ ಒಂದು ಫಾರಮ್ ಆದರೆ ಇದೆ, ಅದನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಫಾರಮ್ ಮೇಲೆ ಆದರೆ ಸಿಗ್ನೇಚರ್ ಆದರೆ ತಗೊಂಬರ್ಬೇಕಾಗುತ್ತೆ. ನೀವು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸು ಯಾವುದೇ ಯೂನಿವರ್ಸಿಟಿ ಯಾವುದೇ ಸ್ಟೇಟಲ್ಲಿ ಮಾಡಿದರೂ ನೀವು ನಿಮ್ಮ ಫಾದರ್ ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದು ಜಾಯ್ನ್ ಆಗುವಾಗ ಕರ್ನಾಟಕ ಏನಾದರೂ ಹೋಮ್ ಟೌನ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರೆ ನೀವಾದರೆ ಕ್ಲಾಸ್ ಹೆಚ್ಚಿಗಾದರೆ ಎಲಿಜಿಬಿಲಿಟಿ ಪಡ್ಕೊಂಡಿರ್ತೀರ. ಈ ಎಲ್ಲ ಕ್ಲಾಸಸ್ನು ನೀವು ಯಾವ ರೀತಿ ಆದರೂ ಚೆಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರಮ್ಮು ಏನಾದರೆ PGCET ಒಂದು ಅಪ್ಲಿಕೇಶನ್ ಫಾರಮ್ ಇದೆಯೋ ಫೈನಲ್ ಪ್ರಿಂಟೌಟು ಅದರಲ್ಲಿ ಒಮ್ಮೆ ಚೆಕ್ ಮಾಡಿ. ನೀವು ಎಲಿಜಿಬಿಲಿಟಿ ಕ್ಲಾಸ್ ಆದರೆ ಅಲ್ಲೇ ಕೊಟ್ಟಿರ್ತೀರ. ನೀವು ವೈಲ್ ಅಪ್ಲೈಯಿಂಗ್ ಟು PGCET ಓನ್ಲಿ ಅಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಆದರೆ ಡಿಕ್ಲೇರ್ ಮಾಡಿರ್ತೀರ. ಆ ಎಲಿಜಿಬಿಲಿಟಿ ಕ್ಲಾಸ್ನ ಒಮ್ಮೆ ಕನ್ಫರ್ಮೇಷನ್ ಆದರೆ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಚೇಂಜಸ್ ಏನಾದರೂ ಮಾಡೋಂಗಿದ್ರೆ ಎಲಿಜಿಬಿಲಿಟಿ ಕ್ಲಾಸ್ನ ನೀವು KEAಗೆ ಕಾಂಟ್ಯಾಕ್ಟ್ ಮಾಡಿ ಡ್ಯೂರಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಡೈರೆಕ್ಟಾಗಿ ಅಲ್ಲಾದರೆ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಯಾವುದಾದ್ರೂ ಡಾಕ್ಯುಮೆಂಟ್ಸು ನಿಮ್ಮ ಕಡೆ ಇಲ್ಲ ಅಂದರೆ ನಾನು ಯಾಕಂದರೆ ಹೇಳ್ತಿದ್ದೀನಿ, ಯಾವ್ಯಾವ ಎಲಿಜಿಬಿಲಿಟಿ ಕ್ಲಾಸ್ಗೆ ಬರ್ತಿರೋ ಅಂಥ ವಿದ್ಯಾರ್ಥಿಗಳು ಅಷ್ಟು ಡಾಕ್ಯುಮೆಂಟ್ಸು ನಾನು ಪ್ರೀವಿಯಸ್ ವೀಡಿಯೋಲ್ಲಾದರೆ ತಿಳಿಸ್ಕೊಟ್ಟಿದ್ದೀನಿ. ಯಾವ್ಯಾವ ಎಲಿಜಿಬಿಲಿಟಿ ಕ್ಲಾಸ್ ಅವ್ರಿಗೆ ಎಷ್ಟು ಡಾಕ್ಯುಮೆಂಟ್ಸ್ ಇರಬೇಕು ಅಂತ. ನೀವು ಸ್ಟಡಿ ಸರ್ಟಿಫಿಕೇಟ್ಸ್ ಎಲ್ಲ ಕೇಳ್ತಾರೆ,
ಸೊ ಅದರಿಂದ ಆ ಕ್ಲಾಸಸ್ ಅವ್ರ ಹತ್ರ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಕಡಿಮೆ ಇದ್ದರೆ, ಆ ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಆಗಿದರೆ ಎಲ್ಲ ನೀವು ಇನ್ ಕೇಸ್ ಕ್ಲಾಸಸ್ಸು ಚೇಂಜ್ ಮಾಡ್ಕೋಬೇಕಾದ್ರೂ ಅವಕಾಶ ಆದರೆ ಇರುತ್ತೆ. ನೀವು KAಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಇನ್ನು ಸುಮಾರು ವಿದ್ಯಾರ್ಥಿಗಳಾದರೆ ನಾವು ಫೈನಲ್ ಪ್ರಿಂಟೌಟ್ ಅಪ್ಲಿಕೇಶನ್ ಆದರೆ ತಗೊಂಡಿಲ್ಲ ಅಂತ ಕೇಳ್ತಾ ಇದ್ದೀರಾ. ಪರವಾಗಿಲ್ಲ, ಒಂದು ಫೈನಲ್ ಪ್ರಿಂಟೌಟ್ ಕಾಪಿ ಇಲ್ಲ ಅಂದರೂ ನೀವು ಒಂದು ಯಾವುದಾದ್ರೂ ಮಿಸ್ ಆಗಿರೋ ಅಡ್ಮಿಷನ್ ಟಿಕೆಟ್ಸು ಈ ಥರ 1-2 ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಆಗಿದರೆ ನೀವು ಆಫ್ಲೈನ್ ವೆರಿಫಿಕೇಷನ್ಗೆ ಏನಾದರೂ ಹೋದಾಗ ಅವ್ರಿಗೆ ಹೇಳಿ ಈ ರೀತಿ ಮಿಸ್ ಆಗಿದೆ ಅಂತ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿ. ಅವರಾದರೆ ಒಪ್ಕೋತಾರೆ. ಡಾಕ್ಯುಮೆಂಟ್ಸ್ ಮಿಸ್ ಆಗಿದ್ದರೂ ಪರವಾಗಿಲ್ಲ. ಇನ್ನು ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಳೋರು ನೀವಾದರೆ ವರಿ ಆಗೋಗುತ್ತಿಲ್ಲ. ಫೈನಲ್ ಪ್ರಿಂಟೌಟು ಅಪ್ಲಿಕೇಶನ್ ಏನಾದರೂ ಮಿಸ್ ಆಗಿದ್ದರೂ ಪರವಾಗಿಲ್ಲ. ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗುತ್ತೆ. ನೀವು ಡಾಕ್ಯುಮೆಂಟ್ಸು ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗುವಾಗ ಬೇಕಾಗುತ್ತೆ ಅಷ್ಟೇ. ನೀವು ಒಂದು ಮೇಯ್ನ್ ಡಾಕ್ಯುಮೆಂಟ್ಸ್ ಏನಾದರೂ ನಾನು ಪ್ರೀವಿಯಸ್ ವೀಡಿಯೋಲಿ ತಿಳಿಸ್ಕೊಡ್ತೀನಿ, ಅಷ್ಟು ಡಾಕ್ಯುಮೆಂಟ್ಸ್ನ ಪ್ರೊಡ್ಯೂಸ್ ಮಾಡಿದರೆ ಸಾಕು ಡ್ಯೂರಿಂಗ್ ಅಡ್ಮಿಷನಲ್ಲಿ. ಇನ್ನು MTech ವಿದ್ಯಾರ್ಥಿಗಳಿಗಾದರೆ ಸ್ವಲ್ಪ ಡಿಫ್ರೆನ್ಸ್ ಆದರೆ ಬರುತ್ತೆ. ಕ್ಲಾಸ್ ಸಿಗಾದರೆ ಒಂದು ಕ್ಯಾಂಡಿಡೇಟ್ಸ್ ಐದರ್ ಆರ್ ಪೇರೆಂಟ್ಸ್ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಗೌರ್ನಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 ಇಯರ್ಸು. ನೀವಾಗಿರಲಿ, ನಿಮ್ಮ ಪೇರೆಂಟ್ಸ್ ಆಗಿರಲಿ, ಕರ್ನಾಟಕದಲ್ಲಿ ಒಂದು ಗೌರ್ನಮೆಂಟ್ ರೆಕಗ್ನೈಸ್ ಮಾಡಿರೋ ಇನ್ಸ್ಟಿಟ್ಯೂಷನ್ಸಲ್ಲಿ ಮಿನಿಮಮ್ 7 ಇಯರ್ಸು ಓದಿದರೆ ನೀವು ಕ್ಲಾಸ್ ಸಿಗೆ ಬರ್ತೀರಾ. ಹಾಗೆ ಒಂದು ಕ್ಲಾಸ್ ಡಿಯಲ್ಲಿ ಎ ಕ್ಯಾಂಡಿಡೇಟ್ ಆರ್ ಎ ಪೇರೆಂಟ್ ಆಫ್ ದಿ ಕ್ಯಾಂಡಿಡೇಟ್ ಹ್ಯಾಸ್ ಬೀನ್ ರಿಸೈಡೆಡ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 ಇಯರ್ಸು. ನೀವು ಅಥವಾ ನಿಮ್ಮ ಪೇರೆಂಟ್ಸು ಒಂದು ಮಿನಿಮಮ್ 7 ಇಯರ್ಸು ಕರ್ನಾಟಕದಲ್ಲಿ ವಾಸ ಮಾಡಿದರೆ ನೀವು ಒಂದು ವಾಸ ಸ್ಥಳ ದೃಢೀಕರಣ ಎಲ್ಲ ಒಂದು ತಗೊಂಡು ನೀವಾದರೆ ಕ್ಲಾಸ್ ಡಿಯಲ್ಲಿ ಎಲಿಜಿಬಿಲಿಟಿಯಲ್ಲಿ ಅಪ್ಲೈ ಮಾಡ್ಕೋಬೋದು. ಯಾರಾದರೂ ನಾರ್ತ್ ಇಂಡಿಯನ್ಸೋ ಇಲ್ಲ ಬೇರೆ ಸ್ಟೇಟ್ ಅವರಿದ್ದರೂ ನೀವು ಒಂದು 7 ಇಯರ್ಸು ಮಿನಿಮಮ್ಮು ಇಲ್ಲೇನಾದರೂ ಓದಿದರೆ ಕರ್ನಾಟಕದಲ್ಲಿ ನೀವಾದರೆ ಕ್ಲಾಸ್ ಡಿಯಲ್ಲಿ ಅಪ್ಲೈ ಮಾಡ್ಕೋಬೋದು. ಒಂದು 7 ಇಯರ್ಸು ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದೀನಿ ಅಂತ ಒಂದು ಪ್ರೂಫ್ ಆದರೆ ತಂದು ನೀವು ಕ್ಲಾಸ್ ಡಿಗಾದರೆ ಎಲಿಜಿಬಿಲಿಟಿ ಪಡ್ಕೊಂಡು ನೀವಾದರೆ ಕ್ಲಾಸ್ ಡಿ ಆದರೆ ಅಪ್ಲೈ ಮಾಡ್ಕೋಬೋದು MTech ವಿದ್ಯಾರ್ಥಿಗಳು. ಈ ಎಷ್ಟು ಒಂದು ಕ್ಲಾಸ್ ಎ ಬಿಟ್ಟು ಇನ್ನು ಎಲ್ಲ ವಿದ್ಯಾರ್ಥಿಗಳು ನಾನು ಏನಾದರೂ ಹೇಳಿದ್ದೀನಿ, ಕ್ಲಾಸ್ B, C, D, H ಎಲ್ಲ ವಿದ್ಯಾರ್ಥಿಗಳು, ಹಾಗೆ ಒಂದು ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸು ಎಲ್ಲರಿಗೂ ಒಂದು ಆಫ್ಲೈನ್ ಆದರೆ ವೆರಿಫಿಕೇಷನ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ಇನ್ನು ಸುಮಾರು ವಿದ್ಯಾರ್ಥಿಗಳಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮಗೆ ಆಫ್ಟರು October 10th ಒಂದು ಈ ವೀಕೆಂಡು ಇಲ್ಲ ನೆಕ್ಸ್ಟ್ ವೀಕಲ್ಲಾದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಎಲ್ಲ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ October 10th ನಂತರನೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಆಗಾದರೆ ಇಟ್ಕೊಳ್ಳಿ. ಇನ್ನೂ ನಿಮಗೇನಾದರೂ PGCET ಬಗ್ಗೆ ಡೌಟ್ಸ್ ಇದ್ದರೆ, ಹಾಗೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಆಗಿರ್ಬೋದು, ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಮ್ಮ Instagram ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದರೂ ನೀವು ನಮಗೆ ಮೆಸೇಜ್ ಮಾಡ್ಬೋದು. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋ ಅಲ್ಲಾದರೆ ಸಿಗೋಣ.